ಇವತ್ತ ಭಾರತದ ಪಾಲಿಗ ಐತಿಹಾಸಿಕ ದಿನನ ಅಂತ ನಾವು ಅನ್ಬೋದ. ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡಕ ಫೈನಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆತ್ ನೋಡ್ರಿ. ಈ ಡೀಲ್ ಭಾರತದ ಇತಿಹಾಸದಾಗನೇ ಎಲ್ಲಕ್ಕಿಂತ ದೊಡ್ಡ ಡೀಲ್ ಅಂತ ಎಲ್ಲರೂ ಅನ್ನತಾರ. ಎಕ್ಸ್ಪರ್ಟ್ಗಳ್ರಿ ಈ ಡೀಲನ್ನ ಮದರ್ ಆಫ್ ದ ಆಲ್ ಡೀಲ್ಸ್ ಅಂತ ಕರೆಯತ್ತಾರ. ಎದಕ್ಕೆ ಮದರ್ ಆಫ್ ದ ಆಲ್ ಡೀಲ್ಸ್ ಅನ್ನಕ್ಕೆ ಮೇನ್ ಕಾರಣ ಏನಂತಂದ್ರೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಗ್ಲೋಬಲ್ದ 25% GDP ಅನ್ನ ವೀಕ್ಷಕರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರ. ಮತ್ತು ಗ್ಲೋಬಲ್ನಾಗೇನು ಟ್ರೇಡ್ ನಡೀತೈತಿ ಆ ಟ್ರೇಡ್ದಾಗನು 1/3 ಅಷ್ಟು ಭಾಗ ಯುರೋಪಿಯನ್ ಯೂನಿಯನ್ ಮತ್ತು ಭಾರತನ ರೀಪ್ರೆಸೆಂಟ್ ಮಾಡ್ತಾರ. ಮತ್ತು ವೀಕ್ಷಕರೇ ಜಗತ್ತದ 25% ಪಾಪ್ಯುಲೇಷನ್ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದಾಗನ ಇದಾರ. ಅದ ಕಾರಣನು ಇದು ಡೀಲನ್ನ ಮದರ್ ಆಫ್ ದ ಆಲ್ ಡೀಲ್ಸ್ ಅಥವಾ ಭಾರತದ ಇತಿಹಾಸದಾಗನ ಎಲ್ಲಕ್ಕಿಂತ ದೊಡ್ಡ ಡೀಲ್ ಅಂತ ನಾವು ಅನ್ಬೋದ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಎದಕ್ಕೆ ಯುರೋಪಿಯನ್ ಯೂನಿಯನ್ ಈ ಟ್ರೇಡ್ ಡೀಲ್ ಅನ್ನ ಸೈನ್ ಮಾಡತೈತಿ ಮತ್ತು ಭಾರತನು ಸಹ ಎದಕ್ಕೆ ಈ ಟ್ರೇಡ್ ಡೀಲ್ ಅನ್ನ ಒಪ್ಕೊಳತೈತಿ, ಭಾರತನು ಎದಕ್ಕೆ ಸೈನ್ ಮಾಡತೈತಿ ಅಂತ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋನು. ಯಾಕೆ ಇದು ಇಂಪಾರ್ಟೆಂಟ್ ಆಗ್ತೈತೆ ಅಂತಂದ್ರೆ ಮೇನ್ 20 ವರ್ಷದಿಂದ ನಡೆದಿತ್ರಿ ಇದು ಕೆಲಸ. ನಾವು ಟ್ರೇಡ್ ಡೀಲ್ ಮಾಡ್ಬೇಕು ಯುರೋಪಿಯನ್ ಯೂನಿಯನ್ ಜೊತೆ, ಯುರೋಪಿಯನ್ ಯೂನಿಯನ್ದವ್ರಿಗೂ ಭಾರತದ ಕೂಡ ಟ್ರೇಡ್ ಡೀಲ್ ಮಾಡೋದಿತ್ತು. ಬಟ್ ಯಾವ್ಯಾವ ಕಾರಣದಿಂದ ಅವಾಲಾಗಿದ್ದು ಫೈನಲಿ ಇವತ್ತನ ಆತ. ಎದಕ್ಕೆ ಇವತ್ತನ ಆತಂತ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋನು ಮತ್ತು ಲಾಸ್ಟಿಗೆ ಇದರಿಂದ ಭಾರತದ ಎಕನಾಮಿಗ, ಭಾರತದ ಮಾರುಕಟ್ಟೆಗೆ ಯಾವ ಥರ ಲಾಭ ಆಗ್ಬೋದಾ, ಯುರೋಪಿಯನ್ ಯೂನಿಯನ್ದು 27 ದೇಶಗಳಿಗೂ ಯಾವ್ಯಾವ ಥರ ಲಾಭ ಆಗ್ಬೋದು ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗಿ ಇವತ್ತಿನ ವಿಡಿಯೋನಾಗ ನಾವು ಸರಳವಾಗಿ ತಿಳ್ಕೊಳ್ಳೋಣ ನೋಡ್ರಿ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಲಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲಿದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ಬರೀ ವೀಕ್ಷಕರೇ ಫಸ್ಟ್ ನಾವು ಎದಕ್ಕೆ ಯುರೋಪಿಯನ್ ಯೂನಿಯನ್ ಈ ಟ್ರೇಡ್ ಡೀಲನ್ನು ಮಾಡಕ್ಕೆ ಒಪ್ಕೊಂತ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಯುರೋಪಿಯನ್ ಯೂನಿಯನ್ ಈ ಥರ ಮಾಡೋ ಹಿಂದೆ ಮೇನ್ ರೀಸನ್ ಏನಂತಂದ್ರೆ US ಟೆರಿಫ. US ಏನ್ ಅವ್ರದ್ದು ಬೆಸ್ಟ್ ಫ್ರೆಂಡ್ ಇತ್ತಿಷ್ಟು ವರ್ಷ ಆತ. ಈಗ ಅದ US ಯುರೋಪಿಯನ್ ಯೂನಿಯನ್ ವಿರುದ್ಧ ತಿರುಗಿ ಬಿದ್ದೈತಂತ ನಾವು ಅನ್ಬೋದ. ಆ ಒಂದು ಕಾರಣದಿಂದನು ಗ್ರೀನ್ಲ್ಯಾಂಡ್ ಇಶ್ಯೂ ಆಗಲಿ, ಟೆರಿಫ್ ಇಶ್ಯೂ ಆಗಲಿ, ಆ ಒಂದು ಕಾರಣದಿಂದನು ಯುರೋಪಿಯನ್ ಯೂನಿಯನ್ ಈ ತರ ಇಂಡಿಯಾ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡತೈತಂತ ನಾವು ಅನ್ಬೋದ. ಮತ್ ವೀಕ್ಷಕರೇ ಎರಡನೇ ಕಾರಣ ಚೀನಾ. ಏನ್ ಯುರೋಪಿಯನ್ ಯೂನಿಯನ್ದು ದೇಶಗಳು ಇದ್ದಾವ ಅವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚು ಚೀನಾ ಕಡೆಯಿಂದನ ಮಾಡ್ತಿದ್ದು. ಬಟ್ ಈಗ ಚೀನಾನು ಪವರ್ಫುಲ್ ಆಗಿದ್ರಿಂದ ಚೀನಾನು ಯುರೋಪಿಯನ್ ಯೂನಿಯನ್ಗೆ ಆಟ ಆಡಿಸ್ಬೋದು ಅನ್ನೋ ಕಾರಣದಿಂದ ಸ್ವಲ್ಪ ಡೈವರ್ಸಿಫೈಡ್ ದೃಷ್ಟಿದಿಂದ ಚೀನಾದಿಂದ ಸ್ವಲ್ಪ ಬಿಸ್ನೆಸ್ ಇಂಡಿಯಾ ಕಡೆ ನಾವು ಡೈವರ್ಸಿಫೈ ಮಾಡ್ಬೇಕು, ಚೀನಾ ಮ್ಯಾಗ US ಮ್ಯಾಗನ ಬಹಳ ಅವಲಂಬನೆ ಇರಬಾರ್ದು ಅನ್ನೋ ಕಾರಣದಿಂದನು ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯುರೋಪಿಯನ್ ಯೂನಿಯನ್ ಸೈನ್ ಮಾಡೈತಿ ಇವತ್ತಂತ ನಾವು ಅನ್ಬೋದ. ಮತ್ತು ಮೂರನೇ ಪಾಯಿಂಟ್ ಏನಂತಂದ್ರೆ ಭಾರತದ 140 ಕೋಟಿಗಿಂತನೂ ಹೆಚ್ಚು ಜನ ಮತ್ತು ಭಾರತದ ಎಕನಾಮಿ ಐತಿ, ಮೇಜರ್ ಗ್ರೋಯಿಂಗ್ ಎಕನಾಮಿ ಐತ್ರಿ ಭಾರತ. ಅಂತ ದೊಡ್ಡ ಜನಸಂಖ್ಯೆನಾಗ ಅಷ್ಟು ಸ್ಪೀಡ್ನಾಗ ಭಾರತದ ಎಕನಾಮಿ ಗ್ರೋ ಆಗತ್ತೈತ್ಲ ರೀ. ಅಂತ ಮಾರ್ಕೆಟ್ ಯುರೋಪಿಯನ್ ಯೂನಿಯನ್ಗೆ ಜಗತ್ನಾಗ ಎಲ್ಲೂ ಸಿಗಂಗಿಲ್ಲ. ಅದ ಕಾರಣನು ಯುರೋಪಿಯನ್ ಯೂನಿಯನ್ ಈ FTA ಅಥವಾ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಸೈನ್ ಮಾಡತೈತಿ ಇವತ್ತಂತ ನಾವು ಅನ್ಬೋದ. ಇದು ನಿಮಗೆ ಗೊತ್ತಾಗಿರ್ಬೋದ ಯುರೋಪಿಯನ್ ಯೂನಿಯನ್ಗೆ ಯಾವ್ಯಾವ ಥರ ಲಾಭ ಇದಾವ, ಎದಕ್ಕೆ ಮಾಡತೈತಂತ. ಈಗ ಭಾರತ ತಿಳ್ಕೊಳ್ಳೋನು. ನೋಡ್ರಿ ಭಾರತನು ಎದಕ್ಕೆ ಮಾಡತೈತೆ ಅನ್ನೋಕೆ ಮೇನ್ ರೀಸನ್ US ಟೆರಿಫ್. ಭಾರತದ ಮ್ಯಾಗ 50% ಟೆರಿಫ್ US ಹಚ್ಚಿದ ಕಾರಣ ನಾವು ಸಹ ನಮ್ಮ ಏನು ಎಕ್ಸ್ಪೋರ್ಟ್ ಇದಾವ ಡೈವರ್ಸಿಫೈ ಮಾಡ್ಬೇಕಾ ಬೇರೆ ಬೇರೆ ಕಂಟ್ರಿಗಳ್ನಾಗ. ಅದ ಕಾರಣನು ನಾವು ಈ FTA ಅನ್ನ ಒಪ್ಕೊಂಡೇವಂತ ನಾವು ಅನ್ಬೋದ. ಮತ್ತೆ ಎರಡನೇ ಕಾರಣ ನೋಡ್ರೆ ಎಕ್ಸ್ಪೋರ್ಟ್ ಅನ್ನ ಹೆಚ್ಚು ಮಾಡೋ ಸಂಬಂಧ ಭಾರತ ಈಗ ಎಕ್ಸ್ಪೋರ್ಟ್ ಅನ್ನ ಹೆಚ್ಚು ಮಾಡ್ಬೇಕಾ, ಭಾರತದ ಎಕನಾಮಿಯನ್ನ ಏನ ನಾವು ಬೇಗನಾಗ ಗ್ರೋ ಮಾಡ್ಬೇಕನ್ನೋ ಕಾರಣದಿಂದನು ಈ ತರ ನಾವು ನಿರ್ಧಾರವನ್ನ ತಗೊಂಡೇವಂತ ಅನ್ಬೋದ. ವಿದೇಶಿ ಹೂಡಿಕೆ ಭಾರತನಾಗ ವಿದೇಶಿ ಹೂಡಿಕೆ ಬಲವಾತ ಇದ್ದಿದ್ದು ಹೂಡಿಕೆನೂ ಹೋಗಾತೈತಿ. ಇದು ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ದಿಂದರೆ ವಿದೇಶಿ ಹೂಡಿಕೆ ಮತ್ತು ಮರಳಿ ಬರೋ ಸಂಭಾವನೆ ಭಾಳ ಹೆಚ್ಚೈತಿ. ಅದ ಕಾರಣನು ನಾವು ಒಪ್ಕೊಂಡೇವಿ ಅಂತ ಅನ್ಬೋದ. ಮತ್ತು ಯುರೋಪಿಯನ್ ಯೂನಿಯನ್ 27 ದೇಶಗಳ ಎಕ್ಸಸ್ ನಮಗೆ ಈಸಿಯಾಗಿ ಸಿಗ್ತೈತಿ. ಮತ್ತು ಯುರೋಪಿಯನ್ ಯೂನಿಯನ್ನಾಗ ಏನು ಜನರು ಇದ್ದಾರ ಅವ್ರದ್ದು ಇನ್ಕಮ್ ಹೆಚ್ಚೈತ್ರಿ, ಅವ್ರ ರೊಕ್ಕ ಭಾಳ ಇದಾವ್ರ ಕಡೆ. ಅಂತ ರೊಕ್ಕ ಇದ್ದವ್ರ ಜನರದ ಮಾರ್ಕೆಟ್ ನಮಗೆ 27 ದೇಶದ ಮಾರ್ಕೆಟ್ ಈಸಿಯಾಗಿ ಒಮ್ಮೆ ಓಪನ್ ಆಗೋದ್ರಿಂದ ನಮ್ಮ ಎಕ್ಸ್ಪೋರ್ಟ್ ರಿಲೇಟೆಡ್ ಕಂಪ್ನಿಗಳ್ಗ ಮತ್ತು ಭಾರತದ ಎಕನಾಮಿಗನು ಒಂದು ಒಳ್ಳೆ ಸುದ್ದಿ ಅಥವಾ ಪಾಸಿಟಿವ್ ಅಂತ ನಾವು ಅನ್ಬೋದು. ಅದು ಒಂದು ಕಾರಣದಿಂದನು ನಾವು ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿವಿ ಅಂತ ನಾವು ಅನ್ಬೋದು. ಮತ್ತೊಂದು ಮೇನ್ ಕಾರಣ ಭಾರತ ಎದಕ್ಕೆ ಇದು FTA ಅನ್ನ ಸೈನ್ ಮಾಡೈತನ್ನಕ್ಕೆ ಮೇನ್ ಕಾರಣ ಏನಂತಂದ್ರೆ ಟ್ರೇಡ್ ಸರ್ಪ್ಲಸ್. ಏನು ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುಕ ಫೈನಾನ್ಷಿಯಲ್ ಇಯರ್ 24-25 ಏನು ಟ್ರೇಡ್ ಆಗಿತ್ತ $136 ಬಿಲಿಯನ್. ಅದ್ರಾಗ ಭಾರತ ಟ್ರೇಡ್ ಸರ್ಪ್ಲಸ್ನಾಗ ಇತ್ರಿ. ಅಂದ್ರೆ ಭಾರತಕ್ಕೆ ಹತ್ರಲ್ಲೇ ಲಾಭ ಆಗೈತಿ, ಲಾಸ್ ಆಗಿಲ್ಲ. ಅದ ಕಾರಣನು ಭಾರತ ಇದು FTA ಅನ್ನ ಸೈನ್ ಮಾಡೈತಂತ ನಾವು ಅನ್ಬೋದ. ಇದು ನಿಮಗೆ ಗೊತ್ತಾಗಿರ್ಬೋದ ಯಾಕೆ ಇದು FTA ಸೈನ್ ಮಾಡಿರ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಕನ್ನಡದಾಗ ನಾವು ಅನ್ಬೇಕಂತಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದ ಯಾಕೆ ಇವತ್ತೆರಡು ದೇಶಗಳು ಸೈನ್ ಮಾಡಿದ್ವು ಅಂತ. ಅದರಿಂದ ಉದ್ದೇಶ ಏನಿರ್ಬೋದು ಇವೆರಡು ದೇಶಗಳದಂತ ನಾ ತಿಳಿಸೀನಿ. ಈಗ ಬಾರಿ ವೀಕ್ಷಕರೇ
ಇದರಿಂದ ಯುರೋಪಿಯನ್ ಯೂನಿಯನ್ಗ ಮತ್ತು ಭಾರತಗ ಯಾವ ಥರ ಲಾಭ ಆಗ್ತೈತಿ, ಯಾವ್ಯಾವ ಸೆಕ್ಟರ್ ಲಾಭ ಆಗ್ತೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಫಸ್ಟ್ ನಾವು ಯುರೋಪಿಯನ್ ಯೂನಿಯನ್ದು 27 ದೇಶಗಳಿಗೆ ಯಾವ ಥರ ಇದರಲ್ಲಿ ಲಾಭ ಆಗ್ತೈತೆ ಅಂತ ತಿಳ್ಕೊಳ್ಳೋಣ. ಒಂದನೇ ಲಾಭ ಯುರೋಪ್ದು ಕಾರ್ಗಳು ಅಥವಾ ಯುರೋಪಿಯನ್ ಯೂನಿಯನ್ದು ಕಾರ್ಗಳು. ಯುರೋಪಿಯನ್ ಯೂನಿಯನ್ದು ಕಾರ್ಗಳ ಮ್ಯಾಗ ಮೊದಲ ಭಾರತನಾಗ 70ರಿಂದ 110% ಡ್ಯೂಟಿ ಅಥವಾ ನಾವು ಟೆರಿಫ್ ಅನ್ನು ಅನ್ಬೋದ, ಟೆರಿಫ್ ಹಸ್ತಿರ. ಅದನ್ನ ಈಗ ನಮ್ಮ ಸರ್ಕಾರ ಈ FTA ಸೈನ್ ಆಗಿದ್ರಿಂದ 40%ಗೆ ತೊಗೊಂಬಂದೈತಿ ಮತ್ತು ಓವರ್ ದ ಟೈಮ್ 10%ಗೂ ತೊಗೊಂಬರ್ತೈತೆ ಅಂತ ಹೇಳಿದಾರ. ಬಟ್ ವೀಕ್ಷಕರ ಹತ್ರ ಕೆಲವೊಂದು ಕಂಡೀಷನ್ ಇದಾವ. 1 ವರ್ಷನಾಗ 2.5 ಲಕ್ಷ ಕಾರ್ಗಳು ಅಷ್ಟೇ ಭಾರತನಾಗ ತರ್ಬೋದ ಯುರೋಪಿಯನ್ ಯೂನಿಯನ್, ಮತ್ತು ಇವಿ ಕಾರ್ಗಳು ತರೋದಿಲ್ಲ ಅಂತ ಇವು 2 ಕಂಡೀಷನ್ ಇದಾವ. ಇವು 2 ಕಂಡೀಷನ್ ಇರಲಿಲ್ಲ, ಬೇರೆ ಅವು ಕಾರ್ಗಳು 2.5 ಲಕ್ಷ ಕಾರ್ಗಳು ಭಾರತನಾಗ ಬರ್ಬೋದು ಇದು FTA ಪ್ರಕಾರ. ಇದರಿಂದ ಏನಾತಂತಂದ್ರೆ ಡೈರೆಕ್ಟ್ ನೋಡ್ಬೋದು ನೀವು ಯುರೋಪಿಯನ್ ಯೂನಿಯನ್ದು ಕಾರ್ಗಳ ಮ್ಯಾಗಿನ 110% ಟೆರಿಫ್ ಹತ್ತಿತ್ತು ಅಥವಾ ಡ್ಯೂಟಿ ಹತ್ತಿತ್ತು. 1 ಕೋಟಿ ಕಾರ್ ಭಾರತನಾಗ ಬಂದ್ರೆ ಅದು ಒಮ್ಮೆ 2.1 ಕೋಟಿ ಆಗ್ಬಿಡ್ತಿತ್ತು. ಆದ ವೀಕ್ಷಕರೇ ಈಗ ನೋಡ್ಬೋದು ಎಷ್ಟು ಒಮ್ಮೆ ಕಡಿಮೆ ಆಗ್ತದೆ. ಅದ ಕಾರಣ ಅದರಿಂದ ಭಾರತನಾಗ ಏನು ನೀವು ಜರ್ಮನ್ ಕಾರ್ಗಳು ಅಂತೀವಿ, BMW, ಮರ್ಸಡೀಸ್ ಅಂತ ಯುರೋಪಿಯನ್ ಯೂನಿಯನ್ದು ಕಾರ್ಗಳು ಇದಾವ, ಅವೆಲ್ಲ ಭಾಳ ಸೇಲ್ ಆಗೋ ಸಂಭಾವನೆ ಐತೆ. ಅದರಿಂದ ಯುರೋಪಿಯನ್ ಯೂನಿಯನ್ಗೆ ಭಾಳ ಲಾಭ ಆಗ್ಬೋದು ಅಂತಲೂ ನಾವು ಅನ್ಬೋದು. ಇದು ವೀಕ್ಷಕರೇ ಒಂದನೇ ಲಾಭ, ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಲಿ ಯುರೋಪಿಯನ್ ಯೂನಿಯನ್ಗೆ ಆಗ್ತೈತೆ ಅಂತ ನಾವು ಅನ್ಬೋದು. ಎರಡನೇ ಲಾಭ ಏನಂತಂದ್ರೆ ವೈನ್ ಮತ್ತು ಸ್ಪೀಡ್ಸ್. ನಿಮ್ಗೆ ಗೊತ್ತೈತಿ ಯುರೋಪ್ನಾಗ ವೈನ್ ಮತ್ತು ಸ್ಪೀಡ್ಸ್ಗಳನ್ನು ಭಾಳ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಭಾಳ ಫೇಮಸ್ ಇದಾವ, ಭಾಳ ಸೇಲ್ ಆಗ್ತಾವ. ಅವ್ರ ಮ್ಯಾಗನು ಸರ್ಕಾರ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡೈತಿ ಅಥವಾ ಡ್ಯೂಟಿಯನ್ನ ಕಡಿಮೆ ಮಾಡೈತೆ ಅಂತ ನಾವು ಅನ್ಬೋದು. ನೋಡ್ಬೋದು ವೀಕ್ಷಕರೇ ಯಾವ್ಯಾವ ವಸ್ತುಗಳ ಮ್ಯಾಗ ಎಷ್ಟೆಷ್ಟು ಕಡಿಮೆ ಆಗೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನ್ ಪ್ರೀಮಿಯಂ ವೈನ್ ಐತಿ, ಪ್ರೀಮಿಯಂ ವೈನ್ ಮ್ಯಾಗ ಮೊದಲ 150% ಡ್ಯೂಟಿ ಹತ್ತಿತ್ತ, ಅದನ್ನ ಈಗ FDA ಸೈನ್ ಆಗಿದ್ರಿಂದ 20%ಗೆ ತೊಗೊಂಬಂದಾರ. ಮತ್ತು ಮಿಡ್ ರೇಂಜ್ ವೈನ್ ಏನೈತಿ ಅದ್ರ ಮ್ಯಾಗನು 30% ಡ್ಯೂಟಿಗೆ ಹಚ್ಚಿದಾರ. ಮತ್ತು ಸ್ಪೀಡ್ಸ್ನಾಗ ನಾವು ನೋಡ್ರ ವಿಸ್ಕಿ ಆಗಲಿ, ಜಿನ್ ಆಗಲಿ, ವೋಡ್ಕಾ ಆಗಲಿ, ಅದ್ರ ಮ್ಯಾಗನು ನಮ್ಮ ಗೌರ್ಮೆಂಟ್ 150% ಡ್ಯೂಟಿ ಹಚ್ತಿತ್ತ, ಅದನ್ನ ಈಗ 40%ಗೆ ತೊಗೊಂಬರೋರಿದಾರ. ಬಿಯರ್ ಮ್ಯಾಗ ಯುರೋಪಿಯನ್ ಯೂನಿಯನ್ದು ಬಿಯರ್ ಮ್ಯಾಗನು 110% ಡ್ಯೂಟಿ ಹಚ್ತಿರ, ಅದನ್ನ ನಾನು ಈಗ 50%ಗೆ ತೊಗೊಂಬಂದಾರ. ಅಂದ್ರೆ ನೋಡ್ಬೋದು ಇದ್ರಲ್ಲೇ ಡೈರೆಕ್ಟ್ ಯುರೋಪಿಯನ್ ಯೂನಿಯನ್ದು ಏನು ಶೇರಿ ಕಂಪ್ನಿಗಳಿದಾವ, ಆಲ್ಕೋಹಾಲ್ ಕಂಪ್ನಿಗಳಿದಾವ, ಅವಕ್ಕೆ ಭಾಳ ಲಾಭ ಆಗ್ತೈತಿ, ಸೆಕ್ಟರ್ಗಳ್ಗೆ ಭಾಳ ಲಾಭ ಆಗ್ತೈತಿ. ಅದು ಒಂದು ಲಾಭ ಯುರೋಪಿಯನ್ ಯೂನಿಯನ್ಗೆ ಇದು FTA ಸೈನ್ ಮಾಡಿದ್ರಿಂದ ಆಗೈತೆ ಅಂತ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ಯುರೋಪಿಯನ್ ಯೂನಿಯನ್ದು ಚಾಕ್ಲೇಟ್ಗಳು, ಆಲಿವ್ ಆಯಿಲ್ ಇವ್ರ ಮ್ಯಾಗನು ಟ್ಯಾಕ್ಸ್ ಕಡಿಮೆ ಮಾಡೈತಿ. ಮತ್ತು ಯಂತ್ರೋಪಕರಣಗಳು, ವಿದ್ಯುತ್ ಉಪಕರಣಗಳು, ಕೆಮಿಕಲ್ ಇಂಥವೆಲ್ಲ ಸರಕುಗಳ ಮೇಲೆ ತೆರಿಗೆಯನ್ನ ತೆಗೆದ ಬಿಟ್ಟೈತಂತ್ರಿ. ಅದ ಕಾರಣ ಇದರಿಂದನೂ ಡೈರೆಕ್ಟ್ ಲಾಭ ಯುರೋಪಿಯನ್ ಯೂನಿಯನ್ 27 ಕಂಟ್ರಿಗಳ ಇಂಥ ದೊಡ್ಡ ಮಾರ್ಕೆಟ್ 140 ಕೋಟಿಗಿಂತ ಹೆಚ್ಚು ಜನ ಇಂಥ ಮಾರ್ಕೆಟ್ನಾಗ ಅವ್ರೂ ಲಾಭ ಗಳಿಸ್ಬೋದಂತ ನಾವು ಅನ್ಬೋದ. ಅದ ಕಾರಣದಿಂದನೂ FTA ಸೈನ್ ಮಾಡೈತಿ ಯುರೋಪಿಯನ್ ಯೂನಿಯನ್ ಅಂತನೂ ನಾವು ಅನ್ಬೋದ. ಈಗ ಬಾರಿ ಭಾರತಕ್ಕೆ ಯಾವ ಥರ ಲಾಭ ಆಗ್ಬೋದ ಈ FTAದಿಂದ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಏನನ್ನ ಕನ್ನಡದಾಗ ಮುಕ್ತ ವ್ಯಾಪಾರ ಒಪ್ಪಂದ, ಇದರಿಂದ ಭಾರತಕ್ಕೆ ಯಾವ ಥರ ಲಾಭ ಆಗ್ಬೋದು ಅಂತ ತಿಳ್ಕೊಳ್ಳೋಣ. ನೋಡ್ರಿ, ಒಂದನೇ ಲಾಭ ಏನಂತಂದ್ರ ಭಾರತದ 90% ಗೂಡ್ಸ್ಗಳ ಮ್ಯಾಗ 0% ಅಥವಾ ಕಡಿಮೆ ಟೆರಿಫ್ ಹತ್ತಾರ ಅಥವಾ ಟ್ಯಾಕ್ಸ್ ಹಚ್ತಾರ ಅಂತ ನಾವು ಅನ್ಬೋದು. ಅದರಿಂದ ಭಾರತದ ವಸ್ತುಗಳ ಹೆಚ್ಚು ಎಕ್ಸ್ಪೋರ್ಟ್ ಆಗ್ಬೋದು ಯುರೋಪಿಯನ್ ಯೂನಿಯನ್ನಾಗ. ಅದೇ ಥರ ಯುರೋಪಿಯನ್ ಯೂನಿಯನ್ ಮ್ಯಾಗನು ಮಾಡ್ಯಾರ, ಅದ್ ನಾ ನಿಮ್ಗೆ ಹೇಳಿಲ್ಲ. ಯುರೋಪಿಯನ್ ಯೂನಿಯನ್ದನು 90% ಅಷ್ಟು ವಸ್ತುಗಳ ಮ್ಯಾಗ ಏನ್ ಟೆರಿಫ್ ಐತ ಜೀರೋನ ಮಾಡ್ಯಾರ, ಟ್ಯಾಕ್ಸ್ ಅಥವಾ ಟೆರಿಫ್ ಏನು ಅನ್ಬೋದು ನೀವು, ಅಥವಾ ಇದ್ರನು ಮೊದಲೇನಿತ್ತ ಅದಕ್ಕಿಂತ ಕಡಿಮೆ ಮಾಡ್ಯಾರ 90% ವಸ್ತುಗಳ ಮ್ಯಾಗ. ಮತ್ತು ಮೇನ್ ಭಾರತಗ ಎಲ್ಲೆಲ್ಲಿ ಲಾಭ ಆಗ್ಬೋದು ಅಂತಂದ್ರೆ ಮೇನ್ ಸೆಕ್ಟರ್ಗಳು ನೋಡ್ರ ಟೆಕ್ಸ್ಟೈಲ್ ರೀ, ಟೆಕ್ಸ್ಟೈಲ್ ಸೆಕ್ಟರ್ಗಳ, ಲೆದರ್ ಸೆಕ್ಟರ್ಗಳ, ಜೇಮ್ಸ್ ಅಂಡ್ ಜ್ಯುವೆಲ್ರಿ ಸೆಕ್ಟರ್ಗಳ, ಫುಟ್ವೇರ್ ಸೆಕ್ಟರ್ಗಳ, ಇವಕ್ಕೆಲ್ಲ ನೇರ ಬೆನಿಫಿಟ್ ಈ FTA ಆಗ್ತೈತಂತ ನಾವು ಅನ್ಬೋದ. ಮತ್ತು ನಾವು ಸೇವಾ ವಲಯವನ್ನ ನೋಡ್ರ ಸೇವಾ ವಲಯನಾಗ IT ಮತ್ತು ಟೆಲಿಕಾಂ ಸೆಕ್ಟರ್ಗಳಿಗೂ ಭಾಳ ಲಾಭ ಆಗ್ಬೋದ ಇದು ಒಂದು FTA ಅಂತ ನಾವು ಅನ್ಬೋದ. ಮತ್ತು ಹೂಡಿಕೆ ನೋಡ್ರ ಯುರೋಪಿಯನ್ ಯೂನಿಯನ್ ನೇರ ವಿದೇಶಿ ಹೂಡಿಕೆ ಮಾಡ್ಬೋದು ಅನ್ನತ್ತಾರಿ, FDI ಅಂತೇವ್ ನಾವು. ಅದರಿಂದ ಇವು ಗ್ರೀನ್ ಎನರ್ಜಿ ಸೆಕ್ಟರ್ ಆಗಲಿ, ಸೋಲಾರ್ ಸೆಕ್ಟರ್ ಆಗಲಿ, EV ಸೆಕ್ಟರ್ ಆಗಲಿ, ಡಿಜಿಟಲ್ ತಂತ್ರಜ್ಞಾನ ಕ್ಷೇತ್ರದಾಗನು ಸಹಕಾರ ವೃದ್ಧಿ ಆಗೋ ಸಂಭಾವನೆ ಐತಂತ ಅಂತಾರ ಈ ಒಂದು FTA ಭಾರತದಾಗ. ಇದು ಒಂದು ಭಾರತದ ದೃಷ್ಟಿಯಿಂದ ಪಾಸಿಟಿವ್ನ ಅಂತ ನಾವು ಅನ್ಬೋದ. ಮತ್ತು ನಾವು 5ನೇ ಪಾಯಿಂಟ್ ನೋಡ್ರ ಕೃಷಿ ಕ್ಷೇತ್ರವನ್ನ ರಕ್ಷಣೆ ಮಾಡೈತಿ ನಮ್ಮ ಸರ್ಕಾರ ಅಂತ ನಾವು ಅನ್ಬೋದ. ಕೃಷಿ ಮೇನ್ ವೀಕ್ಷಕರೇ ಭಾರತದ ಬ್ಯಾಕ್ ಬೋನ್ ಇದ್ದಂಗ, ಭಾರತದಾಗ ಭಾಳ ಜನರ ಕೃಷಿ ಮ್ಯಾಗನ ಅವಲಂಬನೆ ಇದಾರ. ಅದ ಕಾರಣ ಅವ್ರಿಗೆ ಇದು FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ದಿಂದ ಅವ್ರಿಗೆ ಪಾಪ ನಷ್ಟ ಆಗಬಾರ್ದು ಅನ್ನೋದನ್ನು ಗೌರ್ಮೆಂಟ್ ಉದ್ದೇಶ ಐತಿ. ಅದ ಕಾರಣ ಭಾರತದ ರೈತರ ಹಿತಾಸಕ್ತಿ ಕಾಪಾಡಲು ಹೈನುಗಾರಿಕೆ ಏನ್ ನಾವು ಅಂತೀವಿ, ಆಕಳದು ಸಾಕಿ ಹಾಲದು ತೆಗಿತಾರೆ, ಹೈನುಗಾರಿಕೆ ಮತ್ತು ಕೆಲವು ಕೃಷಿ ಉತ್ಪನ್ನಗಳಂತಹ ಸೂಕ್ಷ್ಮ ಕ್ಷೇತ್ರಗಳನ್ನು ಒಪ್ಪಂದದ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ನೋಡ್ರಿ, ಇದು ನೀವು ತಿಳ್ಕೊಬೇಕ.
ಸೂಕ್ಷ್ಮ ಕ್ಷೇತ್ರಗಳಿದಾವ, ಭಾರತದ ಸಣ್ಣ ಸಣ್ಣ ರೈತರ ಪಾಪ ಕೆಲಸ ಮಾಡ್ತಾರ, ಅವ್ರಿಗೂ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ದಿಂದ ನಷ್ಟ ಆಗಬಾರ್ದು ಅನ್ನೋ ಕಾರಣದಿಂದ ಗೋರ್ಮೆಂಟ್ ಅಂಥದ್ರಿಂದನೂ ಹೊರಗಿಟ್ಟೈತಂತ್ರಿ. ಅದ ಕಾರಣ ಇದು ಒಂದು ಪಾಸಿಟಿವ್ನ ಅಂತ ನಾವು ಅನ್ಬೋದು ನಮ್ಮ ಭಾರತದ ಕೃಷಿ ಆಗ್ಲಿ, ಭಾರತದ ರೈತರಿಗಾಗ್ಲಿ. ಮತ್ತೊಂದು ಆರನೇದ್ ಲಾಸ್ಟ್ ಎಲ್ಲಕ್ಕಿಂತ ದೊಡ್ಡ ಬೆನಿಫಿಟ್ ಭಾರತ ಎಲ್ಲಿ ಸಿಗ್ತೈತೆ ಅಂತಂದ್ರೆ ಡಿಫೆನ್ಸ್ ಸೆಕ್ಟರ್ನಾಗ ಒಂದು ಯುರೋಪಿಯನ್ ಯೂನಿಯನ್ ವೀಕ್ಷಕರೇ ಒಂದು ಪ್ರಾಜೆಕ್ಟ್ ನಡೆದೈತಿ. ಅದ್ರದ್ದು ಹೆಸರು ಏನಂತಂದ್ರ 150 ಬಿಲಿಯನ್ ಸೇಫ್ ಪ್ರೋಗ್ರಾಮ್ ಅಂತ. ಸೇಫ್ ಅಂತಂದ್ರೆ ಇದ್ರದ ಫುಲ್ ಫಾರ್ಮ್ ನಾವು ತಿಳ್ಕೊಬೇಕಂತಂದ್ರ ಸೆಕ್ಯೂರಿಟಿ ಆಕ್ಷನ್ ಫಾರ್ ಯುರೋಪ್ ಅಂತ ವೀಕ್ಷಕರೇ ತಗದೈತಿ. ಈ ಪ್ರೋಗ್ರಾಮ್ ಪ್ರಕಾರ ಯುರೋಪಿಯನ್ ಯೂನಿಯನ್ ದೇಶಗಳ ಚೀನಾ ಮ್ಯಾಗ ಮತ್ತು US ಮ್ಯಾಗನ ಬಹಳ ಡಿಫೆನ್ಸ್ ಮ್ಯಾಗ ಅವಲಂಬನೆ ಇರಬಾರ್ದ, ನಮ್ದ ಸ್ವಂತ ಡಿಫೆನ್ಸ್ ನಾವು ತಯಾರು ಮಾಡ್ಬೇಕ ಅಂತ ಇವ್ರದ್ದು ಉದ್ದೇಶ ಐತ್ರಿ. ಆ ಪ್ರೋಗ್ರಾಮ್ ಪ್ರಕಾರ ಅಲ್ಲಿ ಡೈರೆಕ್ಟ್ ಭಾರತದ ಕಂಪ್ನಿಗಳ ಭಾಗವಹಿಸ್ಬೋದಂತ. ನಾವು ಕೋ ಮ್ಯಾನುಫ್ಯಾಕ್ಚರರ್ ಆಗ್ಬೋದ ಅಥವಾ ಕೋ ಪ್ರೊಡ್ಯೂಸರ್ ಆಗ್ಬೋದ. ಮತ್ತೆ ಅಲ್ಲಿ ವೀಕ್ಷಕರೇ ನಮ್ಮ ಕಂಪ್ನಿಗಳು ಯಾವ ಡಿಫೆನ್ಸ್ ಕಂಪ್ನಿಗಳು ಇದಾವ ಡೈರೆಕ್ಟ್ ಈ ಪ್ರೋಗ್ರಾಮ್ನಾಗ ಬಿಡ್ ಮಾಡ್ಬೋದಂತ್ರಿ. ಡೈರೆಕ್ಟ್ ಅಲ್ಲಿ ಬಿಡ್ ಮಾಡಿ ಗೆದ್ರ ಅಂತಂದ್ರೆ ಅದು ಲಾಭ ನಮ್ಮ ಕಂಪ್ನಿಗಳು ಗಳಿಸ್ಬೋದ. ಅದ ಕಾರಣ ಈ ಒಂದು ಡಿಫೆನ್ಸ್ ವಲಯಕ್ಕೂ ಇದೊಂದು ಓಪನ್ ಆತ್ ಮಾರ್ಕೆಟ್ ಯುರೋಪಿಯನ್ ಯೂನಿಯನ್ ಅದ. ಅದ ಕಾರಣ ಅದರಿಂದನೂ ನಮ್ಮ ಡಿಫೆನ್ಸ್ ಕಂಪ್ನಿಗಳಿಗೂ ಬಹಳ ಲಾಭ ಆಗೋ ಸಂಭಾವನೆ ಐತಂತ ನತರ ನೋಡ್ರಿ ವೀಕ್ಷಕರೇ. ಓವರ್ ಆಲ್ ನೋಡ್ರ ಭಾರತದ ದೃಷ್ಟಿದಿಂದಾಗಲಿ ಯುರೋಪಿಯನ್ ಯೂನಿಯನ್ ದೃಷ್ಟಿದಿಂದಾಗಲಿ ಇಬ್ಬರಿಗೂ ಲಾಭ ಐತಿ. ಬಟ್ ಭಾರತದ ದೃಷ್ಟಿದಿಂದ ಸ್ವಲ್ಪ ಹೆಚ್ಚು ಲಾಭ ಐತಂತ ನಾವು ಅನ್ಬೋದು. ಯಾಕಂತಂದ್ರೆ ನಾವು ಮೇನ್ ಅಂತಂದ್ರೆ ಟ್ರೇಡ್ ಸರ್ಪ್ಲಸ್ ಇದೇವಿ. ಏನು ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡಕ್ಕೆ ಏನು ಟ್ರೇಡ್ ನಡೀತೈತಿ ಅದ್ರಾಗ ಭಾರತ ಲಾಭವನ್ನು ಗಳಿಸ್ತೈತಿ. ಅದ ಕಾರಣ ಇದು ಒಂದು ಅಡ್ವಾಂಟೇಜ್ ಅಂತ ನಾವು ಅನ್ಬೋದ. ಒಟ್ಟಾರೆ ಈ ಡೀಲನ್ನು ನೋಡ್ರ ಭಾರತದ ಎಕನಾಮಿ ದೃಷ್ಟಿದಿಂದ, ಭಾರತದ ಎಕ್ಸ್ಪೋರ್ಟ್ ದೃಷ್ಟಿದಿಂದ, ಸರ್ವಿಸಸ್ ಸೆಕ್ಟರ್ಗಳಿದಾವ ಅದ್ರ ದೃಷ್ಟಿದಿಂದ ಭಾರತದಾಗೇನು ವೀಕ್ಷಕರೇ ನೌಕರಿಗಳು ಕಮ್ಮಿ ಆಗ್ಯಾವ, ಉದ್ಯೋಗಗಳು ಕಮ್ಮಿ ಆಗ್ಯಾವ. ಆ ಉದ್ಯೋಗಗಳು ಏರ್ಸೋ ದೃಷ್ಟಿದಾಗನೂ ಪಾಸಿಟಿವ್ನ ಅಂತ ನಾವು ಅನ್ಬೋದು. ಅದ ಕಾರಣ ಇದೇನು ಡೀಲ್ ಆತಿದ ಭಾರತ ದೃಷ್ಟಿದಿಂದ ನಾವು ಒಳ್ಳೇದನ್ನ ಅಂತ ನಾವು ಅನ್ಬೋದ. ಈ ಡೀಲ್ ಬಗ್ಗೆ ನಿಮ್ಮದೇನು ಅಭಿಪ್ರಾಯ ಐತೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋನ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಹಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿರಿ. ಧನ್ಯವಾದಗಳು.